ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಅತ್ಯಂತ ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಬೆಂಗಳೂರು ನಗರ ವ್ಯಾಪ್ತಿಯ 3 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶ. ಇಡೀ ದೇಶವೇ ತಿರುಗಿ ನೋಡತಕ್ಕಂಥ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದರೆ ತಪ್ಪಾಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಕಾಂಗ್ರೆಸ್ನಿಂದ ಸತತ 4ನೇ ಬಾರಿ ಪುನರಾಯ್ಕೆಯನ್ನು ಬಯಸಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೆ ಡಿ.ಕೆ. ಸುರೇಶ್ ಅವರನ್ನು ಈ ಬಾರಿ ಕಟ್ಟಿ ಹಾಕಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ಹಾಗೂ JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿ ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್ ಅವರನ್ನು ಬಿಜೆಪಿಯ ಚಿಹ್ನೆ ಅಡಿಯಲ್ಲಿ ಬಿಜೆಪಿ ಹಾಗೂ JDS ಆ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿತ್ತು. ಹಾಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ತೊರೆದು ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡಿದರು. ಅವರ ಎದುರಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಪ್ರೊಫೆಸರ್ ರಾಜೀವ್ ಗೌಡ ಅಂತಕ್ಕಂಥ ಸರಳ ಸಜ್ಜನ ವ್ಯಕ್ತಿಯನ್ನು ಕಣಕ್ಕಿಳಿಸಿತ್ತು. ಹಾಗೆ PC ಮೋಹನ್ ಕೂಡ 4ನೇ ಬಾರಿ ಪುನರಾಯ್ಕೆಯನ್ನು ಬಯಸಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾದರೆ PC ಮೋಹನ್ ಅವರ ಎದುರಿಗೆ ಈ ಬಾರಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಮನ್ಸೂರ್ ಅಲಿ ಖಾನ್ ಅವರನ್ನು ಕಣಕ್ಕಿಳಿಸೋದ್ರ ಮೂಲಕ PC ಮೋಹನ್ ಅವರನ್ನು ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿತ್ತು. ಇನ್ನು ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಸಂಸದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ತೇಜಸ್ವಿ ಸೂರ್ಯ ಅವರನ್ನು ಸೋಲಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಜಿ ಶಾಸಕಿ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರನ್ನು ಕಾಂಗ್ರೆಸ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿತ್ತು. ಈ 4 ಲೋಕಸಭಾ ಕ್ಷೇತ್ರಗಳ ಒಂದು ಫಲಿತಾಂಶ ಈಗ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದ್ದಾವೆ. ಆ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ಗುರುರಾಜ್ ರಂಜನ್ ಅವರು ಕೊಟ್ಟಿರ್ತಕ್ಕಂಥ ಒಂದು ವಿಶ್ಲೇಷಣೆ. ಗುರುರಾಜ್ ರಂಜನ್ ಅವರ ಪ್ರಕಾರ ಬೆಂಗಳೂರು ನಗರ ವ್ಯಾಪ್ತಿಯ 3 ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿ ಬಹುತೇಕ 4 ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ನ ಪಾಲಾಗ್ತವೆ ಅಂತಕ್ಕಂಥ ಒಂದು ವರದಿಯನ್ನು ಈ ಗುರುರಾಜ್ ರಂಜನ್ ಅವರು ಇತ್ತೀಚೆಗೆ ತಾನೇ ತಮ್ಮ ವಿಶ್ಲೇಷಣೆಯಲ್ಲಿ ವಿಶ್ಲೇಷಿಸಿದರು. ಆದರೆ ಸ್ನೇಹಿತರೆ, ಈ ಬೆಂಗಳೂರು ವ್ಯಾಪ್ತಿಯ 4 ಲೋಕಸಭಾ ಕ್ಷೇತ್ರಗಳಲ್ಲಿ ನಿಜಕ್ಕೂ ಗೆಲ್ಲೋರು ಯಾರು, ಅಲ್ಲಿನ ರಿಯಾಲಿಟಿ ಗ್ರೌಂಡ್ ರಿಪೋರ್ಟ್ ಏನಿದೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬೆಂಗಳೂರು ವ್ಯಾಪ್ತಿಯ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದೊಂದೇ ಲೋಕಸಭಾ ಕ್ಷೇತ್ರದ ಒಂದು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತಕ್ಕಂಥದ್ದು ನಾನು ನನ್ನದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ನಾನು ಕೊಡ್ತಕ್ಕಂಥ ವಿಶ್ಲೇಷಣೆಯಲ್ಲಿ ಏನಾದರೂ ತಪ್ಪು ಅಥವಾ ಸರಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮೊದಲಿಗೆ ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಹಾಗೂ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶವನ್ನು ನಾವು ನೋಡೋದೇ ಆದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂಥ ತೇಜಸ್ವಿ ಸೂರ್ಯ ಸುಮಾರು ಬಹುದೊಡ್ಡ ಅಂತರದಿಂದ ಆ ಒಂದು ಬಾರಿ ಗೆದ್ದಿದ್ದನ್ನು ನಾವು ನೋಡಿದ್ವಿ. ಈ ಬಾರಿಯೂ ಕೂಡ ತೇಜಸ್ವಿ ಸೂರ್ಯ ಅವರ ಗೆಲುವಿಗೆ ಅತ್ಯಂತ ಉತ್ತಮ ವಾತಾವರಣ ಇದೆ ಅಂತಕ್ಕಂಥ ಮಾತುಗಳು ಚುನಾವಣೆ ಆರಂಭವಾಗುವವರೆಗೂ ಕೂಡ ಕೇಳಿ ಬರ್ತಿದ್ವು. ಆದರೆ ಕಾಂಗ್ರೆಸ್ ಈ ಬಾರಿ ತೇಜಸ್ವಿ ಸೂರ್ಯ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಮಾಜಿ ಶಾಸಕಿ ಹಾಗೂ ಪ್ರಭಾವಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರನ್ನು ಕಣಕ್ಕಿಳಿಸಿತು. ಸೌಮ್ಯ ರೆಡ್ಡಿ ಕೂಡ ಇದೇ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರ್ತಕ್ಕಂಥ ಜಯನಗರದ ಮಾಜಿ ಶಾಸಕರಾಗಿರೋದ್ರಿಂದ ಇಡೀ ಆ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ತಮ್ಮದೇ ಆದಂತಹ ಹಿಡಿತ ಇದೆ. ಹಾಗೆಯೇ ಅವರ ತಂದೆ BTM ಲೇಔಟ್ನ ಶಾಸಕರಾಗಿ ಸಚಿವರಾಗಿರೋದ್ರಿಂದ ಈ ತಂದೆ ಮಗಳು ಸೇರಿ ಇಡೀ ಕ್ಷೇತ್ರದಲ್ಲಿ ಉತ್ತಮವಾದ ಒಂದು ಮತದಾರರೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಈ ಬಾರಿ ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರನ್ನು ಸೋಲಿಸ್ತಾರೆ ಅಂತಕ್ಕಂಥದ್ದು ಗುರುರಾಜ್ ರಂಜನ್ ಅವರ ಒಂದು ವಿಶ್ಲೇಷಣೆ. ಗುರುರಾಜ್ ರಂಜನ್ ಅವರು ಹೇಳ್ತಾರೆ, ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರ ಸೋಲಿಗೆ ಪ್ರಮುಖ ಕಾರಣ ಆಗ್ತಕ್ಕಂಥದ್ದು ಮಾಜಿ ಬಿಜೆಪಿಯ ನಾಯಕ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿ ಅನಂತಕುಮಾರ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಗುರುರಾಜ್ ರಂಜನ್ ಅವರ ಪ್ರಕಾರ ತೇಜಸ್ವಿನಿ ಈಗಾಗಲೇ ಬಿಜೆಪಿಯೊಂದಿಗೆ ಮುನಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಈ ತೇಜಸ್ವಿನಿ ಅನಂತಕುಮಾರ್ ಅವರ ಬೆಂಬಲಿಗರು ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರಿಗೆ ಮತವನ್ನು ಚಲಾಯಿಸಿಲ್ಲ. ಆ ಕಾರಣಕ್ಕೆ ತೇಜಸ್ವಿ ಸೂರ್ಯ ಅವರು ಈ ಬಾರಿ ಸೋಲ್ತಾರೆ ಅಂತಕ್ಕಂಥ ಮಾತನ್ನು ಗುರುರಾಜ್ ರಂಜನ್ ಅವರು ಹೇಳ್ತಾರೆ. ಸ್ನೇಹಿತರೆ, ನಾವು ಒಂದು ನೇರವಾಗಿ ಹೇಳಬೇಕು ಅಂದರೆ ಒಂದು ವೇಳೆ
ತೇಜಸ್ವಿನಿ ಅನಂತಕುಮಾರ್ ಅವರು ಬಿಜೆಪಿಯ ಮೇಲೆ ನಿಜಕ್ಕೂ ಮುನಿಸ್ಕೊಳ್ಳೇಬೇಕು ಅಂದಿದ್ರೆ ಅದು 2019 ಲೋಕಸಭಾ ಚುನಾವಣೆಯಲ್ಲಿ ಆಗಬೇಕಿತ್ತು. ಯಾಕಂದರೆ ಆ ಬಾರಿ ತೇಜಸ್ವಿನಿ ಅನಂತಕುಮಾರ್ ಅವರೇ ಆ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವು. ಬಿಜೆಪಿ ಹೈಕಮಾಂಡ್ ಕೂಡ ಬಹುತೇಕ ತೇಜಸ್ವಿ ಅನಂತಕುಮಾರ್ ಅವರನ್ನು ಫೈನಲ್ ಮಾಡಿತ್ತು ಅಂತಕ್ಕಂಥ ಮಾತುಗಳಿದ್ವು. ಆದರೆ ಕೊನೆ ಕ್ಷಣದಲ್ಲಿ ಅಲ್ಲೆಲ್ಲೋ ಪಾನಿಪುರಿ ತಿಂತಿದ್ದಂತಹ ಒಬ್ಬ ಯುವಕನನ್ನು ಕರ್ಕೊಂಡು ಬಂದು ಬಿಜೆಪಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ಕೊಡ್ತು. ತೇಜಸ್ವಿ ಸೂರ್ಯ ಕೂಡ ಆ ಒಂದು ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಂಡ್ರು. ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಕಂಡರು. ಈ ಬಾರಿ ಇಡೀ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತೇಜಸ್ವಿ ಸೂರ್ಯ ಅವರು ಅಷ್ಟೇನು ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅಂತಕ್ಕಂಥ ಒಂದು ಭಾವನೆ ಮತದಾರರಲ್ಲಿದ್ದರೂ ಕೂಡ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಬಹುತೇಕ ಬ್ರಾಹ್ಮಣ ಮತಗಳು ಈ ತೇಜಸ್ವಿ ಸೂರ್ಯ ಅವರ ಪರವಾಗಿ ಚಲಾವಣೆ ಆಗ್ತವೆ ಅನ್ನೋದಂತೂ ಸತ್ಯ. ಅಷ್ಟೇ ಅಲ್ಲದೆ ತೇಜಸ್ವಿ ಸೂರ್ಯ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಉತ್ತಮ ನಾಯಕನಾಗಿ ಬೆಳೀತಿರ್ತಕ್ಕಂಥ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಅತ್ಯಂತ ವಿದ್ಯಾವಂತ ಮತದಾರರು ಏನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದಾರೆ ಅವರು ನಿಜಕ್ಕೂ ಕೂಡ ಬಿಜೆಪಿಯ ಪರವಾಗಿ ಮತವನ್ನು ಚಲಾಯಿಸ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಾ ಇದ್ದಾವೆ. ಈ ಬಾರಿ ತೇಜಸ್ವಿ ಸೂರ್ಯ ಅವರ ಗೆಲುವಿನ ಅಂತರ ಕಡಿಮೆ ಆಗ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಈ ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರನ್ನು ಸೋಲಿಸೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಅಡ್ಡಾಡಿದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ರಿಯಾಲಿಟಿ. ಈ ಕಾರಣಕ್ಕೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಹುತೇಕ ಮತ್ತೊಮ್ಮೆ ಬಿಜೆಪಿ ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ನನಗಂತೂ ಉಳ್ಕೊಂಡಿಲ್ಲ. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ ಅವರು ಗೆಲ್ತಾರೆ ಅಂತಕ್ಕಂಥ ಮಾತುಗಳು ಈ ಗುರುರಾಜ್ ರಂಜನ್ ಅವರು ಹೇಳಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಬಿಜೆಪಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕರ್ಕೊಂಡು ಬಂದು ಅವರನ್ನು ಇಲ್ಲಿ ಒಂದು ಅಭ್ಯರ್ಥಿಯನ್ನಾಗಿ ಮಾಡ್ತೋ ಆ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮುಖ ನಾಯಕ ಶೋಭಾ ಕರಂದ್ಲಾಜೆ ಅವರ ಸ್ಪರ್ಧೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಅದಷ್ಟೇ ಅಲ್ಲದೆ ಯಶವಂತಪುರದ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಕೂಡ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ. ಇದು ಶೋಭಾ ಕರಂದ್ಲಾಜೆ ಅವರಿಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತಕ್ಕಂಥದ್ದು ಈ ಗುರುರಾಜ್ ರಂಜನ್ ಅವರ ಒಂದು ವಿಶ್ಲೇಷಣೆ. ಸ್ನೇಹಿತರೆ, ಒಂದು ನಾವು ಅರ್ಥ ಮಾಡ್ಕೋಬೇಕು. ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಒಂದು ಬಾರಿ ಯಶವಂತಪುರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿದ್ದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತನ್ನದೇ ಆದಂತಹ ಕಾರ್ಯಕರ್ತರ ಪಡೆಯನ್ನು ಶೋಭಾ ಕರಂದ್ಲಾಜೆ ಅವರು ಹೊಂದಿದ್ದಾರೆ. ಅದಷ್ಟೇ ಅಲ್ಲ, ಯಶವಂತಪುರ ಹೊರತುಪಡಿಸಿ ಉಳಿದಿರ್ತಕ್ಕಂಥ 7 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಯ ತನ್ನದೇ ಆದಂತಹ ಮತಗಳಿದ್ದಾವೆ. ಅದರ ಜೊತೆಗೆ JDSನ ಮತಗಳು ಕೂಡ ಈ ಬಾರಿ ಬಿಜೆಪಿ ಅಭ್ಯರ್ಥಿಗೆ ಸೇರಿರೋದ್ರಿಂದ ಶೋಭಾ ಕರಂದ್ಲಾಜೆ ಅವರನ್ನು ಸೋಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಸಾಧ್ಯವಾಗೋದೇ ಇಲ್ಲ. ಇದು ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ತಿಳ್ಕೊಂಡಿರ್ತಕ್ಕಂಥ ಒಂದು ರಿಯಾಲಿಟಿ. ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ನೀವು ಬಿಜೆಪಿ ಪರವಾಗಿ ಮಾತಾಡ್ತೀಯಾ, ಬಿಜೆಪಿಯ ನೀನು ಬಕೆಟ್ ಅಂತ ಕೆಲವರು ಹೇಳ್ತಾರೆ. ಖಂಡಿತವಾಗ್ಲೂ ಅಲ್ಲಿ ನೀವು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಮಾಡಿದರೆ ನಿಮಗೆ ಅಲ್ಲಿರ್ತಕ್ಕಂಥ ರಿಯಾಲಿಟಿ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪ್ರೊಫೆಸರ್ ರಾಜೀವ್ ಗೌಡ ಅವರು ಕೇವಲ 1 ವರ್ಷದಿಂದ ಅಲ್ಲಿ ಸಂಘಟನೆಗೆ ಇಳಿದಿದ್ದರು. ಆದರೆ ಬಿಜೆಪಿ ಹೊಸ ಅಭ್ಯರ್ಥಿಗೆ ಅಲ್ಲಿ ಮಣೆಯನ್ನು ಹಾಕಿದರೂ ಕೂಡ DV ಸದಾನಂದ ಗೌಡರು ಈಗ ಹಾಲಿ ಆ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಬಿಜೆಪಿ ತನ್ನದೇ ಆದಂತಹ ಮತಗಳನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿದೆ. ಈ ಕಾರಣಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವು ಕೂಡ ಮತ್ತೊಮ್ಮೆ ಬಿಜೆಪಿಯ ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ PC ಮೋಹನ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅಂತಕ್ಕಂಥದ್ದು ಗುರುರಾಜ್ ರಂಜನ್ ಅವರ ಒಂದು ವಿಶ್ಲೇಷಣೆ. ಸ್ನೇಹಿತರೆ, ಅದಷ್ಟೇ ಅಲ್ಲದೆ ಗುರುರಾಜ್ ರಂಜನ್ ಅವರು ಈ ಬಾರಿ ಈ PC ಮೋಹನ್ ಸೋಲಿಗೆ ಇನ್ನೊಂದು ಕಾರಣವನ್ನು ಕೊಡ್ತಾರೆ. ಏನು ಮೊನ್ನೆ ತಾನೇ ಶೋಭಾ ಕರಂದ್ಲಾಜೆ ಅವರು ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ತಮಿಳುನಾಡಿನವ್ರು ಬಂದು ಇಲ್ಲಿ ಬಾಂಬ್ ಆಗ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆ PC ಮೋಹನ್ ಅವರಿಗೆ ಬಹು ದುಬಾರಿಯಾಗಿದೆ ಅಂತಕ್ಕಂಥದ್ದು ಈ ಗುರುರಾಜ್ ರಂಜನ್ ಅವರ ಒಂದು ವಿಶ್ಲೇಷಣೆ. ಸುಮಾರು 5.5 ಲಕ್ಷಕ್ಕೂ ಹೆಚ್ಚು ತಮಿಳು ಮತದಾರರು ಈ ಒಂದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದಾರೆ. ಈ ಕಾರಣಕ್ಕೆ ಈ ಬಾರಿ ಅಲ್ಪಸಂಖ್ಯಾತ ಹಿಂದುಳಿದ ಹಾಗೂ ಈ ತಮಿಳ ಮತಗಳು ಮನ್ಸೂರ್ ಅಲಿ ಖಾನ್ ಅವರ ಪರವಾಗಿ ಚಲಾವಣೆಯಾಗಿದ್ದಾವೆ. ಆ ಕಾರಣಕ್ಕೆ PC ಮೋಹನ್ ಅತ್ಯಂತ ಹೀನಾಯವಾಗಿ ಸೋಲ್ತಾರೆ ಅಂತಕ್ಕಂಥದ್ದು ಈ ಒಬ್ಬ ವಿಶ್ಲೇಷಕರ ವಿಶ್ಲೇಷಣೆ. ಸ್ನೇಹಿತರೆ, ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟೇ ಬೇರೆಯಾಗಿದೆ.
ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸತತ 3 ಚುನಾವಣೆಗಳಿಂದ PC ಮೋಹನ್ ಅವರು ಗೆಲ್ತಾ ಬರ್ತಿದ್ದಾರೆ. ಕಾಂಗ್ರೆಸ್ PC ಮೋಹನ್ ಅವರನ್ನು ಕಟ್ಟಿಹಾಕಬೇಕು ಅನ್ನೋ ಉದ್ದೇಶಕ್ಕೆ ಅನೇಕ ಪ್ರಯೋಗಗಳಿಗೆ ಈ ಚುನಾವಣೆಗಳು ಸೇರಿ 4 ಚುನಾವಣೆಗಳಲ್ಲೂ ಕೂಡ ಬೇರೆ ಬೇರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. ಆ ಎಲ್ಲ ಪ್ರಯೋಗಗಳಲ್ಲಿಯೂ ಕೂಡ ಕಾಂಗ್ರೆಸ್ ವಿಫಲವಾಗಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ಗುರುರಾಜ್ ರಂಜನ್ ಅವರು ಹೇಳೋ ಪ್ರಕಾರ 5.5 ಲಕ್ಷದಷ್ಟಿರ್ತಕ್ಕಂಥ ತಮಿಳು ಮತಗಳು ಸಾರಾಸಗಟವಾಗಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಚಲಾವಣೆ ಆಗೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯಾಕಂದರೆ ತಮಿಳ ಮತದಾರರ ಜೊತೆಗೆ ಉತ್ತಮವಾದ ಸಂಪರ್ಕವನ್ನು PC ಮೋಹನ್ ಹೊಂದಿದ್ದಾರೆ. PC ಮೋಹನ್ ತಮ್ಮದೇ ಆದಂತಹ ಕಾರ್ಯಕರ್ತರ ಪಡೆಯನ್ನು ಕೂಡ ಆ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ತಾನು 3 ಅವಧಿಗೆ ಏನು ಬೆಂಗಳೂರು ಕೇಂದ್ರದ ಒಬ್ಬ ಸಂಸದರಾಗಿ ಆಯ್ಕೆಯಾಗಿದ್ದರು, ಆ ಸಂದರ್ಭದಲ್ಲಿ PC ಮೋಹನ್ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಒಂದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಮಾತುಗಳು. ಅದಷ್ಟೇ ಅಲ್ಲ ಸ್ನೇಹಿತರೆ, ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಅತ್ಯಂತ ಪ್ರಜ್ಞಾವಂತ ಮತದಾರರಿದ್ದಾರೆ. ಅವರು ಇಲ್ಲಿ ಲೋಕಲ್ ರಾಜಕಾರಣವನ್ನು ನೋಡೋದಕ್ಕಿಂತ ಹೆಚ್ಚಾಗಿ ದೇಶದ ರಾಜಕಾರಣ ನೋಡಿ ಆ ಮೂಲಕ ಮೋದಿಜಿಯವರು ನಮಗೆ ಬೇಕು ಅನ್ನೋ ಕಾರಣಕ್ಕೆ ಬಹುತೇಕ ಪ್ರಜ್ಞಾವಂತ ಮತದಾರರು BJPಯ ಪರವಾಗಿ PC ಮೋಹನ್ ಅವರ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ PC ಮೋಹನ್ ಅವರ ಗೆಲುವು ಸುಲಭ ಅಂತಂತೂ ನಾನು ಹೇಳಲ್ಲ. ಆದರೆ ಕೊನೆ ಕ್ಷಣದಲ್ಲಿ PC ಮೋಹನ್ ಕೆಲವೇ ಸಾವಿರ ಮತಗಳ ಅಂತರದಲ್ಲಾದರೂ ಕೂಡ ಖಂಡಿತವಾಗಲೂ ಗೆದ್ದೇ ಗೆಲ್ತಾರೆ. ಇನ್ನು ಇಡೀ ದೇಶದಲ್ಲಿ ಕುತೂಹಲವನ್ನು ಕೇಳಿಸಿದ್ದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯ ಫಲಿತಾಂಶದ ವಿಶ್ಲೇಷಣೆಯನ್ನು ನಾವು ಮಾಡೋದೇ ಆದರೆ, ಈ ಗುರುರಾಜ್ ರಂಜನ್ ಅವರ ಪ್ರಕಾರ DK ಸುರೇಶ್ ಅವರು ಸತತ 3 ಚುನಾವಣೆಗಳಿಂದ ಗೆದ್ದಿದ್ದಾರೆ. ಅವರ ಸಹೋದರನೇ KPCC ಅಧ್ಯಕ್ಷರಾಗಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರು DK ಸುರೇಶ್ ಹಾಗೂ DK ಶಿವಕುಮಾರ್ ಅವರನ್ನು ಬಿಟ್ಕೊಡಲ್ಲ. DK ಸುರೇಶ್ ಅವರು ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥದ್ದು ಈ ಗುರುರಾಜ್ ರಂಜನ್ ಅವರ ಒಂದು ವಿಶ್ಲೇಷಣೆ. ಸ್ನೇಹಿತರೆ, ಒಂದು ವಿಷಯವನ್ನು ನಾನು ಕ್ಲಿಯರಾಗಿ ಸ್ಪಷ್ಟಪಡಿಸ್ತೀನಿ. 2009, 2014, 2019 ಈ 3 ಚುನಾವಣೆಗಳಲ್ಲಿ DK ಸುರೇಶ್ ಅವರು ಪಡೆದಿರ್ತಕ್ಕಂಥ ಮತಗಳು BJP JDS ಅಭ್ಯರ್ಥಿಗಳ ಪಡೆದಿರ್ತಕ್ಕಂಥ ಮತಗಳಿಗಿಂತ ಕಡಿಮೆ ಅಂತಕ್ಕಂಥದ್ದು ಸ್ಪಷ್ಟ. 2009ರಲ್ಲಿ ಆಗ್ಬೋದು, 2014ರಲ್ಲಿ ಆಗ್ಬೋದು BJP JDS ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿತ್ತು. ಆ ಸಂದರ್ಭದಲ್ಲಿ ಆ ಎರಡೂ ಪಕ್ಷಗಳು ಓಟನ್ನು ಹಂಚ್ಕೊಂಡ್ರೆ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ DK ಸುರೇಶ್ ಅವರಿಗೆ ಬೀಳ್ತಾ ಇದ್ವು. DK ಸುರೇಶ್ ಈಸಿಯಾಗಿ ಗೆದ್ದು ಬರ್ತಾ ಇದ್ರು. 2019ರ ಚಿತ್ರಣ ಬೇರೆ. ಆ ಒಂದು ಸಂದರ್ಭದಲ್ಲಿ DK ಸುರೇಶ್ ಕಾಂಗ್ರೆಸ್ ಹಾಗೂ JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದರು. ಆ ಸಂದರ್ಭದಲ್ಲಿ BJPಯಿಂದ ಸ್ಪರ್ಧೆ ಮಾಡಿದ್ದಂತಹ ಅಶ್ವಥ್ ನಾರಾಯಣ್ ಗೌಡ ಸುಮಾರು 6.5 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದರು. ಈ ಒಂದು ಕಾರಣಕ್ಕೆ ಈ ಬಾರಿ BJP JDS ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಆ ಮೈತ್ರಿ 100ಕ್ಕೆ 100% ವರ್ಕೌಟ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನೂ ಒಂದು ಪ್ರಮುಖ ಕಾರಣ, ಅಲ್ಲಿ BJP JDS ತನ್ನ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದು ದೇವೇಗೌಡರ ಅಳಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ಒಂದೇ ಒಂದು ವೈಯಕ್ತಿಕ ವಾಗ್ದಾಳಿಯನ್ನು ನಡೆಸೋದಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಾಗಲಿ ಕಾಂಗ್ರೆಸ್ ನಾಯಕರಿಗಾಗಲಿ ಚುನಾವಣಾ ಪ್ರಚಾರದಲ್ಲಿ ಸಮಯದಲ್ಲಿ ಸಾಧ್ಯವಾಗಲೇ ಇಲ್ಲ. ಇನ್ನು CP ಯೋಗೇಶ್ವರ್ ಆಗಿರ್ಬೋದು, HD ಕುಮಾರಸ್ವಾಮಿ ಆಗಿರ್ಬೋದು, ಹಾಗೆಯೇ ಮುನಿರತ್ನ ಆಗಿರ್ಬೋದು, ಈ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಮೈ ಚಳಿ ಬಿಟ್ಟು ಕೆಲಸ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದಷ್ಟೇ ಅಲ್ಲ, ಸತತ 3 ಚುನಾವಣೆಗಳಿಂದ ಗೆಲ್ತಾ ಬರ್ತಿರ್ತಕ್ಕಂಥ DK ಸುರೇಶ್ ಅವರ ವಿರುದ್ಧ ಒಂದು ಮಟ್ಟಿನ ಆಡಳಿತ ವಿರೋಧಿ ಅಲೆ ಖಂಡಿತವಾಗಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಂತೂ ಇದೆ. ಆ ಕಾರಣಕ್ಕೆ ನಾವು ಕನಕಪುರದಲ್ಲಿ ಕೆಲವಾರು ಮಾಧ್ಯಮಗಳು ಮತದಾರರನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಕೆಲವು ಧೈರ್ಯ ಇರ್ತಕ್ಕಂಥ ಮತದಾರರು DK ಸುರೇಶ್ ಅವರ ವಿರುದ್ಧ ಅಲ್ಲಿ ಕನಕಪುರದಲ್ಲೇ ಮಾತಾಡಿದ್ದನ್ನು ನಾವು ನೋಡಿದ್ವಿ. ಇನ್ನೂ ಒಂದು ಪ್ರಮುಖ ಕಾರಣ, ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಅವರು ಸೋಲ್ತಾರೆ ಅನ್ನೋದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಆನೇಕಲ್, ಬೆಂಗಳೂರು ದಕ್ಷಿಣ ಹಾಗೂ RR ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿ ಹೆಚ್ಚು ಮತದಾನವಾಗಿರ್ತಕ್ಕಂಥದ್ದು ಕೂಡ DK ಸುರೇಶ್ ಅವರಿಗೆ ಗೆಲುವಿಗೆ ಒಂದು ತೊಡಕಾಗ್ಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ಬರ್ತಾ ಇದ್ದಾವೆ. ಆದರೆ DK ಸುರೇಶ್ ಕೂಡ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಸರಿಯಾದ ಟಕ್ಕರನ್ನೇ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸುಲಭವಾಗಿ DK ಸಹೋದರರ ಸೋಲನ್ನು ಒಪ್ಕೊಳ್ಳಲ್ಲ ಅಂತಕ್ಕಂಥ ಮಾತಂತೂ ಸತ್ಯ. ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ಕುತೂಹಲವನ್ನು ಕೇಳಿಸಿದಂತೂ ಸತ್ಯ.
ಈ ಒಂದು ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಈ ಬಾರಿ ಸೋಲೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಸತತ 3 ಚುನಾವಣೆಗಳಲ್ಲಿ ಗೆದ್ದಿದ್ದಂತಹ ಸುರೇಶ್ಗೆ ಆ ಒಂದು 3 ಚುನಾವಣೆಗಳಲ್ಲಿ ಇದ್ದಂತಹ ವಾತಾವರಣ ಬೇರೆ. ಈ ಬಾರಿ BJP JDS ಜಂಟಿಯಾಗಿ ಒಂದು ಚುನಾವಣಾ ಕಣಕ್ಕಿಳಿದಿರೋದ್ರಿಂದ ಆ ಒಂದು BJP JDSನ ಮತಗಳು ಸಾರಾಸಗಟವಾಗಿ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಚಲಾವಣೆ ಆಗಿರೋ ಕಾರಣಕ್ಕೆ ಬಹುತೇಕ ಡಿ ಕೆ ಸುರೇಶ್ ಅವರ ಸೋಲ್ ಫಿಕ್ಸ್ ಅಂತಾನೆ ನಾನು ಖಂಡಿತವಾಗಿ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮ ಪ್ರಕಾರ ಬೆಂಗಳೂರು ನಗರ ವ್ಯಾಪ್ತಿಯ 3 ಲೋಕಸಭಾ ಕ್ಷೇತ್ರಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿ ಯಾವ್ಯಾವ ಅಭ್ಯರ್ಥಿಗಳು, ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.